ಇಲ್ಲಿ ಯಾರು ನಿನಗಾಗಿ ಮರುಗುವುದಿಲ್ಲ. ಇಲ್ಲಿ ನಿನ್ನವರೆಂದವರು ಯಾರೂ ಇಲ್ಲ. ಇಲ್ಲಿ ನೀನೊಬ್ಬನೇ. ಯಾಕೆ? ಇದು ನೀನು ಮಾಡಿದ ಕಾರ್ಯದಿಂದ ನೀನು ಹೇಗಿರುತ್ತೀಯೋ ಹಾಗೆ ನಿನ್ನವರು. ಹೌದು, ಎಲ್ಲ ನಿನ್ನ ಮೇಲೆಯೇ ಅವಲಂಬಿತವಾಗಿದೆ. ನಿರ್ಧಾರ ನಿನ್ನದು. ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ, ಅತಿಯಾದ ಸೋಮಾರಿತನ ಒಳ್ಳೆಯದಲ್ಲ. ಅದು ನಿನ್ನನ್ನು ಬದುಕಲು ಬಿಡುವುದಿಲ್ಲ. ನಿನ್ನ ಅಂತ್ಯಕ್ಕೆ ಸಮೀಪದ ಆದಿಯಂತೆ ಈ ವಾಣಿಯಂತೆ ಎಚ್ಚೆತ್ತು ನೀನು ನಡೆ. ಸ್ವಾರ್ಥಿಯಾಗು, ಹಣದಲ್ಲಿ ಅಲ್ಲ, ನಿನ್ನ ಒಳಿತಿನ ಗುಣಗಳಲ್ಲಿ. ವ್ಯಾಮೋಹಿತನಾಗು, ಯಾವುದೋ ಒಂದು ವಸ್ತುವಿನ ಮೇಲಲ್ಲ, ನಿನ್ನ ಒಳಿತಿನ ಕಾರ್ಯದ ಮೇಲೆ. ಹೌದು, ಇದೇ ನಿನ್ನ ಗುರಿ, ಇದೇ ನಿನ್ನ ಕೆಲಸವಾಗಿರಬೇಕು. ಸಾಧಿಸುವ ಮುನ್ನ ತೆಗಳಿಕೆಗಳು ಜಾಸ್ತಿ, ಸಾಧಿಸಿದ ಮೇಲೆ ಹೊಗಳಿಕೆಯೊಂದಿಗೆ ಸನ್ಮಾನ. ಇದಕ್ಕಾಗಿ ಮೌನದೊಂದಿಗೆ ನೀನು ಒಂದು ಕಾರ್ಯದಲ್ಲಿ ಮಗ್ನನಾಗು. ಯಾವಾಗ ನೀನು ಕೈಗೊಂಡ ಕಾರ್ಯದಿಂದ ಸಫಲನಾಗಿ ಹೊರಹೊಮ್ಮುವೆಯೋ ಅಂದೇ ನಿನ್ನ ಮೌನದ ಕಟ್ಟೆ ಒಡೆಯುವುದು. ಆಗ ನಿನಗೆ ಅನಿಸುತ್ತದೆ, ನಾನು ಎಲ್ಲಿಯವರೆಗೂ ನೋವುಗಳಿವೆ ಎಂದು ನರಳುತ್ತಿರುತ್ತೇನೋ ಅಲ್ಲಿಯವರೆಗೂ ನಾನು ನೋವಿನಲ್ಲೇ ಬದುಕುವೆ ಮತ್ತು ಬದುಕುತ್ತಿದ್ದೆ ಎಂದು. ಗೆಳೆಯರೇ, ನೆನಪಿರಲಿ, ಯಾರ ಮೇಲೆಯೂ ಅತಿಯಾದ ನಂಬಿಕೆಯನ್ನಿಡಬೇಡಿ. ಅತಿಯಾದ ನಂಬಿಕೆಯು ಒಳ್ಳೆಯದಲ್ಲ. ಹಾಗೆ ನೆನಪಿರಲಿ, ಸಾಧಿಸಬೇಕೆಂಬ ಮನದಾಸೆಯನ್ನು ಹೊಂದಿದವರಿಗೆ ಮೊದಮೊದಲು ನೋವುಗಳೇ ಎದುರಾಗುತ್ತವೆ. ಯಾಕೆಂದರೆ ಆಳಕ್ಕೆ ಅಗೆಯದೆ ವಜ್ರ ಸಿಗುವಂತಿದ್ದರೆ ವಜ್ರಕ್ಕೆ ಬೆಲೆಯೇ ಇರುತ್ತಿರಲಿಲ್ಲ. ಹಾಗೆಯೇ ಪ್ರಯತ್ನ ಪಡದೆಯೇ ನಲಿವು ಮತ್ತು ಗೆಲುವು ಅಸಾಧ್ಯ ಮಿತ್ರರೇ.